ಈ ಸಂವಿಧಾನ ದಿನಾಚರಣೆಯನ್ನು ಏನಕ್ಕೆ ಮಾಡಬೇಕು, ಈ ದಿನಾಚರಣೆಯಿಂದ ಏನೆಲ್ಲ ಉಪಯೋಗಗಳನ್ನು ಪಡಿಬೋದು, ಅಥವಾ ನಮ್ಮ ಏನು ಸಂವಿಧಾನದ ಧ್ಯೇಯೋದ್ದೇಶಗಳು ಏನು ಅನ್ನೋದ್ರ ಬಗ್ಗೆ ವಿದ್ಯಾರ್ಥಿಗಳ ಮಟ್ಟದಲ್ಲಿ ಮತ್ತು ಕಚೇರಿಗಳ ಮಟ್ಟದಲ್ಲಿ ಅವರಿಗೆ ತಿಳಿ ಹೇಳುವಂಥ ಒಂದು ಕೆಲಸವನ್ನು ಮಾಡುವಂಥದ್ದು. ಹಾಗೆ ಈ ಸಂವಿಧಾನದ ಬಗ್ಗೆ ಪ್ರಬಂಧಗಳನ್ನು, ಪೀಠಿಕೆಗಳನ್ನು ಅಥವಾ ಯಾವುದಾದ್ರೂ ಒಂದು ಆಟೋಟಪಗಳನ್ನು ನಡೆಸೋದ್ರ ಮೂಲಕ ಅವರಿಗೆ ಸಂವಿಧಾನದ ಉದ್ದೇಶಗಳನ್ನು ಅವರಿಗೆ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶ ಈ ದಿನಾಚರಣೆಯ ಕೆಲಸ. 1949 ನವೆಂಬರ್ 26 ಅಂದರೆ ಈ ದಿನ ನಾವು ನಮ್ಮ ಸಂವಿಧಾನವನ್ನು ಅಳವಡಿಸ್ಕೊಂಡಂತಹ ದಿನ. ಈ ಸಂವಿಧಾನ ನಮ್ಮ ಭಾರತೀಯರಾದ ನಾವೇ ನಮ್ಮ ಸಂವಿಧಾನವನ್ನು ನಾವೇ ಅಳವಡಿಸ್ಕೊಂಡಿರೋವಂಥದ್ದು. ಇದಕ್ಕೆ ನಮ್ಮ ಬೇರೆ ಯಾರಾದರೂ ಆಗಲಿ ನಮಗೆ ಪ್ರೆಷರ್ ಹಾಕಿ ನೀವೇ ಇದನ್ನು ಅಳವಡಿಸ್ಕೋಬೇಕು, ನೀವೇ ಇದನ್ನು ಪಾಲಿಸ್ಬೇಕು ಅಂತೇಳಿ ಹೇಳಿದಂತಹ ಒಂದು ಕಾನೂನಲ್ಲ ಇದು. ಇದು ನಾವು ನಾವೇ ನಮಗಾಗಿ ನಾವೇ ಅಳವಡಿಸ್ಕೊಂಡಂಥ ಈ ಸಂವಿಧಾನವನ್ನು ನಾವೇ ಪಾಲಿಸ್ಬೇಕಾಗಿರುವಂಥದ್ದು. ಈ ಸಂವಿಧಾನದಲ್ಲಿ ಎಲ್ಲರಿಗೂ ಸಹ ಸಮಾನವಾದ, ನೀವು ಈಗಾಗಲೇ ನಿಮಗೆಲ್ಲ ಕಾನ್ಸ್ಟಿಟ್ಯೂಷನ್ ಇದೆ, ನಿಮಗಾಗಲೇ ಇದೆ. ಈ ಕಾನ್ಸ್ಟಿಟ್ಯೂಷನ್ನಲ್ಲಿ ಮೂಲಭೂತ ಹಕ್ಕುಗಳಿದೆ, ಮೂಲಭೂತ ಕರ್ತವ್ಯಗಳಿದೆ, ಮತ್ತು ಏನೆಲ್ಲ ಒಂದು ರಾಜ್ಯ ನಿರ್ದೇಶಕ ತತ್ವಗಳಾಗಿರ್ಬೋದು ಅಥವಾ ಎಲೆಕ್ಷನ್ ಆಗಿರ್ಬೋದು, ಆಡಳಿತ ವರ್ಗ ಯಾವ ರೀತಿಯೆಲ್ಲ ಕೆಲಸ ಮಾಡ್ತದೆ, ಹಾಗೆ ನಮ್ಮ 3 ಅಂಗಗಳಾದಂಥ ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗಗಳು ಏನೆಲ್ಲ ಕರ್ತವ್ಯಗಳನ್ನು ನಿರ್ವಹಿಸ್ತವೆ, ಅದರ ಏನೆಲ್ಲ ಇತಿಮಿತಿಗಳೇನಿದೆ ಅನ್ನೋದ್ರ ಬಗ್ಗೆ ತಾವೆಲ್ಲ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ಈ ಸಂವಿಧಾನವನ್ನು ನಾವು ಸ್ವಾತಂತ್ರ್ಯ ಪಡೆದ ನಂತರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಂವಿಧಾನ ರಚನೆಯನ್ನು ಮಾಡಬೇಕು ಅನ್ನೋ ಒಂದು ಸಮಿತಿಯನ್ನು ರಚನೆ ಮಾಡಿದರು. ಅದರಲ್ಲಿ ಅವರು ಸಹ ಸಾಕಷ್ಟು ದೇಶಗಳನ್ನು ಸುತ್ತಿ ಸುಮಾರು 2.5 ವರ್ಷಗಳಿಗೂ ಹೆಚ್ಚು ಅಧ್ಯಯನವನ್ನು ಮಾಡಿ ಎಲ್ಲ ದೇಶಗಳ ಒಂದು ಸಂವಿಧಾನವನ್ನು ಮತ್ತು ಅಲ್ಲಿನ ಕಾನೂನುಗಳನ್ನು ಅಧ್ಯಯನ ಮಾಡಿ ಅವರು ನಮ್ಮ ಭಾರತಕ್ಕೆ ಈ ಒಂದು ಸಂವಿಧಾನವನ್ನು ತಂದುಕೊಟ್ರು. ಈ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಸಹ ಮೂಲಭೂತ ಹಕ್ಕುಗಳು ಅಂದರೆ ನಮ್ಮ ಏನು ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತಾರೆ ಅದು, ಮತ್ತು ಫಂಡಮೆಂಟಲ್ ಡ್ಯೂಟೀಸ್ಗಳು ಬಹಳ ಮುಖ್ಯವಾದಂಥದ್ದು. ಯಾಕೆಂದರೆ ಫಂಡಮೆಂಟಲ್ ರೈಟ್ಸ್ ಅಂತ ಅಂದಾಗ ನಾವು ನಮ್ಮ ದೇಶದಲ್ಲಿ ಎಷ್ಟು ಸ್ವಾತಂತ್ರ್ಯರಿದ್ದೇವೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗ್ತದೆ. ಈಗ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ, ನೀವೆಲ್ಲ ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ಒಂದು ಏನು ಸ್ವೇಚ್ಛಾಚಾರವಾಗಿ ಅಥವಾ ಸ್ವತಂತ್ರವಾಗಿ ನಾವೇನು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೇವೆ ಅಂದರೆ ನಮಗಿಷ್ಟವಾದಂಥ ವಿದ್ಯಾಭ್ಯಾಸ, ನಮಗಿಷ್ಟವಾದಂಥ ಒಂದು ಕೆಲಸ, ನಮಗಿಷ್ಟವಾದಂಥ ಒಂದು ಕಾರ್ಯಕ್ರಮ, ನಾವು ಇಲ್ಲಿಗೆ ಬರಬೇಕು ಅಂತ ಏನು ನಮಗೇನು ಇದಿಲ್ಲ. ನೀವು ಶಾಲಾ ವಿದ್ಯಾರ್ಥಿಗಳು ನಿಮ್ಮ ಪ್ರಾಂಶುಪಾಲರು ಹೇಳಿದ್ದಾರೆ ಅಂತ ಬರ್ಬೋದು, ಆದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಒತ್ತಡ ಇರೋದಿಲ್ಲ. ಅಂದರೆ ಎಷ್ಟು ಸ್ವಾತಂತ್ರ್ಯತೆಯಿಂದ ನಾವು ಆ ಒಂದು ಸಂವಿಧಾನದ ಒಂದು ಮೂಲಭೂತ ಹಕ್ಕುಗಳನ್ನು ನಾವು ಪಡಿತಿದ್ದೇವೆ. ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ಗಳಲ್ಲಿ ಯಾವುದೇ ಒಂದು ದೇಶದಲ್ಲಿ ಇಡೀ ಭಾರತದಾದ್ಯಂತ ನಾವು ಸಂಚಾರ ಮಾಡ್ಬೋದು, ಭಾರತದಾದ್ಯಂತ ನಾವು ಎಲ್ಲೇ ಬೇಕಾದರೂ ಆಸ್ತಿಗಳನ್ನು ಹೊಂದ್ಬೋದು, ಹಾಗೆ ಇಡೀ ಭಾರತದಲ್ಲಿ ನಾವು ಎಲ್ಲೇ ಬೇಕಾದರೂ ಯಾವುದೇ ಒಂದು ಕೆಲಸಗಳನ್ನು ಮಾಡುವಂಥ ಒಂದು ಸ್ವಾತಂತ್ರ್ಯ ಇದೆ. ಆದರೆ ಅದು ಸಹ ಆರ್ಟಿಕಲ್ 19 ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ 19ನಲ್ಲಿ ಅಲ್ಲಿ ಹೇಳಿದ್ರೂ ಸಹ ಆರ್ಟಿಕಲ್ 19(2) ಕೆಲವೊಂದು ನಿಬಂಧನೆಗಳನ್ನು ಸಂವಿಧಾನನೇ ವಿಧಿಸುತ್ತೆ. ನಮ್ಮ ಸಂವಿಧಾನ ಸ್ವೇಚ್ಛಾಚಾರ ಆಗಬಾರ್ದು. ಆ ಸಂವಿಧಾನದ ಏನು ಒಂದು ಮೂಲಭೂತ ಹಕ್ಕಿದೆ ಅದು ಬೇರೆಯವರ ಯಾವುದೇ ಒಂದು ಆಸ್ತಿ ಮಾನಹಾನಿ ಅಥವಾ ಯಾವುದೇ ಒಂದು ಬೇರೆಯವರ ನಷ್ಟಕ್ಕೆ ಆದಾಗ ಅದನ್ನು ನಾವು ಉಲ್ಲಂಘನೆ ಮಾಡಿದಾಗೆ ಆಗ್ತದೆ. ಹಾಗೆ ಈ ಸಂವಿಧಾನದಲ್ಲಿ ಇರುವಂತಹ ಎಲ್ಲ ಕರ್ತವ್ಯಗಳು ಏನಿದೆ, ನಾವು ಭಾರತೀಯ ಪ್ರಜೆಗಳಾದಂಥ ನಾವು ನಮ್ಮ ಸಂವಿಧಾನದಲ್ಲಿ ನೀಡಿರುವಂಥ ಕರ್ತವ್ಯಗಳು ಅಂದರೆ ಏನಿದೆ, ಭಾರತದ ಫ್ಲಾಗನ್ನು ನಾವು ಧ್ವಜವನ್ನು ಗೌರವಿಸುವಂಥದ್ದು, ಹಾಗೆ ನದಿ ನೀರು ಮತ್ತು ಮಾನ್ಯುಮೆಂಟ್ಸ್ಗಳನ್ನು ಎಲ್ಲದನ್ನು ಸಹ ಸಂರಕ್ಷಣೆ ಮಾಡುವಂಥದ್ದಾಗಿರ್ಬೋದು, ಹಾಗೆ ದೇಶದ ಕಾನೂನುಗಳನ್ನು ನಾವು ರಕ್ಷಣೆ ಮಾಡುವಂಥದ್ರ ಜೊತೆಗೆ ಅದನ್ನು ಪಾಲಿಸುವಂಥದ್ದು, ಈ ರೀತಿಯಾದಂಥ ಸಾಕಷ್ಟು ಕರ್ತವ್ಯಗಳು ಸಹ ನಮ್ಮಲ್ಲಿದ್ದಾವೆ. ಹಾಗೆ 14 ಇಯರ್ಸ್ವರೆಗೂ ವಿದ್ಯಾಭ್ಯಾಸವನ್ನು ನೀಡುವಂಥದ್ದು ಸರ್ಕಾರದ ಕರ್ತವ್ಯ ಆಗಿದೆ. ಅದಕ್ಕೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಬಂದಿದೆ. ಹಾಗೆ ಎಲ್ಲ ರೀತಿಯಾದಂಥ ಕರ್ತವ್ಯಗಳ ಜೊತೆಗೆ ನಮ್ಮ ರಕ್ಷಣೆಗೆ ನೀಡುವಂಥದ್ದಾದರೆ ಭಾರತದಲ್ಲಿ ಈ ಸಂವಿಧಾನದ ಅಡಿಯಲ್ಲಿ ಬಂದಂಥ ಕಾನೂನುಗಳು, ಏನೇ ಒಂದು ಕಾನೂನು ಭಾರತದಲ್ಲಿ ಚಾಲ್ತಿಯಲ್ಲಿದೆ ಅಂತಂದರೆ ಅದು ಸಂವಿಧಾನದ ಒಂದು ಪೀಠಿಕೆಗೆ ಅನುಗುಣವಾಗಿ ಸಂವಿಧಾನದ ಒಂದು ಏನು ಮೂಲ ತತ್ವ ಏನಿದೆ ಅದಕ್ಕೆ ಅನುಗುಣವಾಗಿ ನಾವು ಕಾನೂನುಗಳನ್ನು ಮಾಡ್ತೇವೆ. ಈ ಕಾನೂನುಗಳು ಶಾಸಕಾಂಗ ಮತ್ತು ಏನು ರಾಜ್ಯಸಭೆಗಳು ಮಾಡ್ತಾ ಇದ್ದೆ ಅದರಲ್ಲಿ ಏನಾದರೂ ನ್ಯೂನತೆಗಳು ಅಥವಾ ಕಾನೂನಿಗೆ ಅಂದರೆ ಸಂವಿಧಾನಕ್ಕೆ ವಿರುದ್ಧವಾಗಿ ಏನಾದರೂ ಬಂತು ಅಂತಂದಾಗ ಸುಪ್ರೀಂ ಕೋರ್ಟ್ ಅಥವಾ ನ್ಯಾಯಾಂಗ ಉಚ್ಚ ನ್ಯಾಯಾಲಯ ಏನಿದೆ ಅದನ್ನು ನಾವು ಕಾನೂನನ್ನು ಅಸಿಂಧು ಅಂತೇಳಿ ಇನ್ವ್ಯಾಲಿಡ್ ಅಥವಾ ಅಂತೇಳಿ ಅದನ್ನು ತೀರ್ಮಾನ ಮಾಡುವಂಥದ್ದು ಸಹ ಸರ್ಕಾರದ ನ್ಯಾಯಾಂಗಕ್ಕೆ ಅಧಿಕಾರ ಇದೆ.
ಯಾಕೆಂದರೆ ಒಂದು ನಿಮಗೆಲ್ಲ ತಿಳ್ಕೊಂಡಿದ್ದೀರೇನೋ, ಅದು ಕೇಶವಾನಂದ ಭಾರತಿ ಅಂತೇಳಿ ಒಂದು ಜಜ್ಮೆಂಟ್ ಇದೆ 1974-71 ಬಂದಿದೆ. ಅದರಲ್ಲೂ ಸಹ ಮೂಲಭೂತ ಏನು ನಮ್ಮ ಸಂವಿಧಾನದ ಮೂಲ ಸ್ವರೂಪಕ್ಕೆ ವಿರುದ್ಧ ಆದಂಥ ಒಂದು ಯಾವುದೇ ಕಾನೂನುಗಳನ್ನು ನಾವು ಮಾಡಿದರೆ ಅದು ಕಾನೂನಿಗೆ ಸಂವಿಧಾನಕ್ಕೆ ವಿರುದ್ಧವಾಗಿತ್ತು ಅಂತಂದರೆ ಅದನ್ನು ನಾವು ಜಾರಿಯಲ್ಲಿ ಕೊಡೋದಕ್ಕೆ ಬರೋದಿಲ್ಲ. ಹಾಗೆ ಮನೇಕಾ ಗಾಂಧಿ ಕೇಸ್ ಇದೆ. ಮನೇಕಾ ಗಾಂಧಿ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಆರೋಪವನ್ನು ಹೊರಿಸಿದಾಗ ಅಥವಾ ಯಾವುದೇ ಒಂದು ವ್ಯಕ್ತಿ ವಿರುದ್ಧ ಏನೇ ಒಂದು ಪ್ರಕರಣ ದಾಖಲಾದಾಗ ಅಂಥ ಆರೋಪಿ ಅಥವಾ ಏನು ಎದುರು ಪಾರ್ಟಿ ಇದ್ದಾನೆ ಅವನನ್ನು ಆಲಿಸಬೇಕು, ಅವನ ಒಂದು ಎಕ್ಸ್ಪ್ಲನೇಷನ್ಸ್ಗಳನ್ನು ಕೇಳಬೇಕು ಅನ್ನೋ ಒಂದು ಉದ್ದೇಶ. ಹಾಗೆ ಸಾಕಷ್ಟು ಕಾನೂನುಗಳು ನಮ್ಮ ಸಂವಿಧಾನದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ಎಲ್ಲ ಉಚ್ಚ ನ್ಯಾಯಾಲಯಗಳು ಸಹ ಸಂವಿಧಾನದ ಅಡಿಯಲ್ಲಿ ತೀರ್ಪುಗಳನ್ನು ನೀಡಿದ್ದಾವೆ. 2015ನೇ ಇಸ್ವಿಯಲ್ಲಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರು ನವೆಂಬರ್ 19ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ಮಾರಕಕ್ಕೆ ಅಡಿಗಾಲ ಇಡಬೇಕಾದ್ರೆ ಅವತ್ತು ಫೌಂಡೇಶನ್ ದಿವಸ ಅವತ್ತು ತೀರ್ಮಾನ ಮಾಡ್ತಾರೆ. ಏನಂದ್ರೆ ನವೆಂಬರ್ 26ನೇ ತಾರೀಕು ಸಂವಿಧಾನದ ದಿನಾಚರಣೆಯಾಗಿ ನಾವು ಆಚರಣೆ ಮಾಡಬೇಕಂತ ತೀರ್ಮಾನ ಮಾಡಿ ಅವತ್ತು ನವೆಂಬರ್ 19ರಂದು ನಮ್ಮ ರಾಜ್ಯ ಸರ್ಕಾರ ಅಧಿಕೃತವಾಗಿ ಭಾರತ ಸರ್ಕಾರ ಅಧಿಕೃತವಾಗಿ ಆದೇಶವನ್ನು ಹೊರಡಿಸ್ತಾರೆ. ಅವತ್ತರಿಂದ ನವೆಂಬರ್ 26ರಂದು ನಮ್ಮ ಸಂವಿಧಾನದ ದಿನಾಚರಣೆ ಎಂದು ಆಚರಣೆ ಮಾಡ್ತಾರೆ ಅಲ್ವಾ. ಈಗ ಸಂವಿಧಾನದ ಬಗ್ಗೆ ಎಲ್ಲ ತಾವೆಲ್ಲ ಈಗೆಲ್ಲ ಕೇಳಿದಿರಲ್ಲ, ಕರ್ತವ್ಯಗಳು ಎಲ್ಲನೂ ಅಲ್ವಾ. ಯಾಕಂದ್ರೆ ತಾವು ಹೈಸ್ಕೂಲಲ್ಲಿ ಓದಿದ್ದೀರ ಅನ್ಸುವ. ಇದನ್ನ ಬಿಟ್ಟು ಮಕ್ಕಳಿಗೆ ಇನ್ನೂ ಕೆಲವು ಕರ್ತವ್ಯಗಳಿದೆ, ಹೇಳ್ತೀರಾ ಏನು ಕರ್ತವ್ಯ ಅಂತ ನಿಮ್ದು? ಜನರಲ್ ಆಗಿ ನೋಡಿ. ಅದು ಬಿಡಿ, ಜನರ ಬರೋಣ ನೋಡಿ. ಈಗ ನಿಮ್ಮ ಕರ್ತವ್ಯ ಇವತ್ತು ನೀ ಕಷ್ಟ ಬಿದ್ದು ಮಕ್ಕಳಿಗೆಲ್ಲ ನಿಮ್ಗೆಲ್ಲ ಕಾಲೇಜಿಗೆ ಕಳಿಸ್ತಾ ಇದಾರಲ್ಲ, ನಿಮ್ಮ ತಂದೆ ತಾಯಿಗೂ ಒಂದು ಗೌರವ ಕೊಡೋದು ಅದು ಕರ್ತವ್ಯ ಅಲ್ವಾ. ಹಾಗೇನೆ ಇವತ್ತು ನಿಮಗೆ ವಿದ್ಯೆ ಕಲಿಸ್ತಾ ಇರೋಂಥ ಗುರುಗಳಿದ್ದಾರೆ, ಅವ್ರಿಗೂ ಗೌರವ ಕೊಡಬೇಕು. ಮತ್ತೆ ಮಿಗಿಲಾಗಿ ನಮ್ಮ ಮನೆಗಳಲ್ಲಿ ವಯಸ್ಸಾದಂಥ ಅಜ್ಜ ಅಜ್ಜಿ ಎಲ್ಲ ಇರ್ತಾರೆ ಅಲ್ವಾ, ಅವ್ರಿಗೂ ಗೌರವ ಕೊಡಬೇಕು. ಅದೇ ನಮ್ಮ ಸಂವಿಧಾನದಲ್ಲಿ ಹೇಳಲ್ಲ ಅಲ್ವಾ, ಇದೆಯಾ ಅದ್ರ ಬಗ್ಗೆ ಬರ್ದಿದಾರ. ಆದರೂ ನಾವು ನಮ್ಮ ಕರ್ತವ್ಯ ಅದು ಮಾಡ್ತೀರಲ್ಲ. 28 ವರ್ಷಗಳ ಕಾಲ ಉಪನ್ಯಾಸನ ಕಾರ್ಯನಿರ್ವಹಿಸಿದ್ದೀವಿ. ನಮ್ಮ ವಿದ್ಯಾರ್ಥಿಗಳು ಈ ಥರ ಕೂತ್ಕೊಂಡ್ರೆ ನಾನು ಅವ್ರಿಗೆ ಹೇಳ್ತೀನಿ, ದೈಹಿಕವಾಗಿ ನೀವು ಇಲ್ಲಿ ಹಾಜರಿದ್ದರೆ ಅಟೆಂಡೆನ್ಸ್ ಸಿಗ್ತದೆ, ಮಾನಸಿಕವಾಗಿ ನೀವು ಇಲ್ಲಿ ಹಾಜರಿದ್ದರೆ ಪಾಠ ಸಿಗ್ತದೆ ಅಂತ. ನೀವು ದೈಹಿಕವಾಗಿ ಮಾತ್ರ ಕೂತ್ಕೊಂಡ್ರೆ ಪಾಠ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ನೀಟಾಗಿ ಎಷ್ಟೇ ಚೆನ್ನಾಗಿ ಪಾಠ ಹೇಳಿದ್ರು ಅದು ನಿಮಗೆ ಉಪಯೋಗ ಆಗೋದಿಲ್ಲ. ನಾನು ಇನ್ನೊಂದು ಸಾರಿ ಹೇಳ್ತೀನಿ, ಈ ಆದಿತ್ಯ ಕಾಲೇಜಿನ ಚೇರ್ಮನ್ ಅವ್ರು ನಮಗೆ ಆಪ್ತರು. ನಾನು ಅನೇಕ ಸಾರಿ ಆ ಕಾಲೇಜಿಗೆ ಬರ್ತೀನಿ, ನೀವೆಲ್ಲರೂ ಗಮನಿಸಿರ್ಬೋದು, ಅದು ಗಮನಿಸದೇ ಇರ್ಬೋದು. ಭಾಳ ಸಂತೋಷ ಆಯ್ತು ನನಗೆ. ಈ ಹದಿಹರೆಯದ ವಯಸ್ಸಿನಲ್ಲಿ ಈ ಥರ 250-300 ಜನ ಒಟ್ಟಿಗೆ ಈ ರೀತಿ ಕೂತ್ಕೊಳ್ಳೋದು ಭಾಳ ಕಷ್ಟದ ಕೆಲಸ. ನಾವು ಭಾಳ ಪ್ರಯಾಸ ಪಡ್ತಾ ಇದ್ವಿ. ಕೆಲವೊಂದು ಕಾಲೇಜುಗಳಲ್ಲಿ ನಾವು ಸುತ್ತ ಉಪನ್ಯಾಸಕರನ್ನು ಕೂರಿಸ್ತಾ ಇದ್ವಿ ಸೈಲೆಂಟಾಗಿರೋದಕ್ಕೆ. ಇಲ್ಲಿ ಯಾವುದೂ ಆಗಿಲ್ಲ, ಹಾಗಾಗಿ ಭಾಳ ಸಂತೋಷ. ಇನ್ನು ಸಂವಿಧಾನದ ದಿನ, ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಸಹ ಸಂವಿಧಾನವನ್ನು ಅಭ್ಯಾಸ ಮಾಡಬೇಕು. ಒಂದು ಸಾರಿ ಸಂವಿಧಾನ ನೀವು ಅಭ್ಯಾಸ ಮಾಡಿದ್ರೆ ನಿಮ್ಮ ಹಕ್ಕುಗಳು ಏನಿದೆ, ಅದ್ರ ಜೊತೆಗೆ ನಿಮ್ಮ ಕರ್ತವ್ಯಗಳೇನಿದೆ, ಕರ್ತವ್ಯನ ಮಾಡಿದ್ರೇ ಹಕ್ಕುಗಳನ್ನು ಕೇಳೋದಕ್ಕೆ ಸಾಧ್ಯ. ಹಾಗಾಗಿ ಈ ಸಂವಿಧಾನದ ಬಗ್ಗೆ ಅಭ್ಯಾಸ ಮಾಡೋದು, ನಾನು ರಾಜಶೇಖರವ್ರು ಕೇಳ್ತೀನಿ, ಬೇಕಾದ್ರೆ ಒಂದು 10 ಕಾಪಿ ನಿಮ್ಮ ಲೈಬ್ರರಿಲಿ ಇಡ್ರಿ ಅಂತ. ನೀವೆಲ್ಲರೂ ಅದನ್ನ ಅಭ್ಯಾಸ ಮಾಡಿ ಓದಿ ನಿಮ್ಮ ಕರ್ತವ್ಯಗಳನ್ನು ತಿಳ್ಕೊಳ್ಳಿ, ಅದೇ ರೀತಿ ನಿಮ್ಮ ಹಕ್ಕುಗಳನ್ನು ಸಹ ನೀವು ತಿಳ್ಕೊಳ್ಳಿ ಅಂತ ಹೇಳ್ತೀನಿ.